ಮಾಜಿ ಸಿಎಂ ದಿವಂಗತ ದೇವರಾಜ್ ಅರಸೂರವರ ದಾಖಲೆಯನ್ನ ಬದಿಗೊತ್ತಿ ಸಿಎಂ ಸಿದ್ದರಾಮಯ್ಯ ಇವತ್ತು ಹೊಸ ದಾಖಲೆಯನ್ನ ಬರೆದಿರುವಂಥದ್ದು. ಈ ಹಿನ್ನೆಲೆ ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಅಭಿಮಾನಿಗಳು ಅಂದರೆ ಅಹಿಂದ ಯುವ ಸಂಘಟನೆ ಇದೆ, ಇವರ ವತಿಯಿಂದ ಇವತ್ತು 2,000 kg ನಾಟಿ ಕೋಳಿ ಬಾಡೂಟವನ್ನು ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಬಹುತೇಕ ಇವತ್ತು 6,000 ಜನಕ್ಕೆ ಊಟ ಬಡಿಸುವಂಥ ಪ್ರಯತ್ನವನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇನು ಅಹಿಂದ ಯುವ ಮುಖಂಡ ಸಂಘಟನೆ ಏನಿದೆ ಇದು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಬೆಳಗ್ಗೆ ನಾವು ನೋಡ್ತಿದ್ವಿ, ಈಗಾಗಲೇ ಒಲೆಗಳನ್ನು ಇಟ್ಟು ಈಗಾಗಲೇನು ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದು ರಸಂಗೆ ರೆಡಿ ಮಾಡ್ತಾ ಇರ್ತಕ್ಕಂತಹ ಪಾತ್ರೆ, ಮಸಾಲೆಗಳನ್ನು ರೆಡಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನು ನಾವು ಅದೇ ರೀತಿಯಾಗಿ ಒಟ್ಟು ಇಲ್ಲಿ 8 ಒಲೆಗಳನ್ನು ಇಡಲಾಗಿದೆ. 8 ಒಲೆಗಳಲ್ಲಿ ಬಹುತೇಕವಾಗಿ ಮುದ್ದೆ, ಏನು ಚಿಕನ್ ಸಾರು ಜೊತೆಗೆ ರಸಂ ಮತ್ತು ಇದ್ರ ಜೊತೆಗೆ 4 ಪಾತ್ರೆಗಳಲ್ಲಿ ಚಿಕನನ್ನು ಸಿದ್ಧತೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥ ನೋಡ್ತಿದ್ದೀವಿ. ಇದು ಏನು ಚಿಕನ್ ನಾಟಿ ಕೋಳಿ ಈಗಾಗಲೇ ಕಟ್ ಮಾಡಿ ಇಟ್ಟಿರ್ತಕ್ಕಂಥದ್ದು. ಒಟ್ಟು 3 ಪಾತ್ರೆಗಳಲ್ಲಿ ಕಟ್ ಮಾಡಿ ಇಡಲಾಗಿದೆ. ಎಲ್ಲವೂ ಕೂಡ ರೆಡಿ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಬಹುತೇಕ ಏನು 6,000 ರಿಂದ 8,000 ಜನ ಬಂದು ಇಲ್ಲಿ ಒಂದು ನಾಟಿ ಕೋಳಿ ಬಾಡೂಟದಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖ ಗಣ್ಯರು ಕೂಡ ಬರುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಬರ್ತಾರೆ, ಜೊತೆಗೆ HM ರೇವಣ್ಣ ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ, ಸ್ಥಳೀಯವಾಗಿ ಶಾಸಕರು ಕೂಡ ಬರ್ತಾರೆ. ಈಗಾಗಲೇನು ಏನು ನಾಟಿ ಕೋಳಿ ಬಾಡೂಟ ಈಗಾಗಲೇ ಬರದಿಂದ ಸಾಕ್ತಾ ಇರ್ತಕ್ಕಂಥ. ಇನ್ನು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಆಯೋಜಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು ಒಟ್ಟು ಎಷ್ಟು ಜನ ಇಲ್ಲಿ ಸೇರ್ಬೋದು, ಏನೆಲ್ಲ ಮೆನುಗಳನ್ನ ರೆಡಿ ಮಾಡ್ಕೊಂಡಿದ್ದೀರಿ? ಸರ್, ಅದೇ ಈಗ ಸಿದ್ದರಾಮಯ್ಯ ಸಾಹೇಬರು ಅವ್ರದ್ದು ಕಾರ್ಯಕ್ರಮ ನಾಟಿ ಕೋಳಿ ಔತಣಕೂಟ ಅಂತೇಳಿ ನಮಗೆ ಅವರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನು ಇಷ್ಟ ಆಗಿರೋದು ಮುದ್ದೆ ನಾಟಿ ಕೋಳಿ ಸಾರು ಅವ್ರಿಗೆ ಇಷ್ಟ ಅಂದ್ಬಿಟ್ಟೆ ಅದನ್ನೇ ನಾಟಿ ಕೋಳಿ ಸಾರು ಮುದ್ದೆನೇ ಜಾಸ್ತಿ ಒಂದು 8 ರಿಂದ 10,000 ಜನಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಜನಗಳನ್ನು ನೋಡಿಕೊಂಡು ಆಗಮಿಸೋರು ಜನಗಳು ಫ್ಲೋಯಿಂಗ್ ನೋಡಿಕೊಂಡು ಇನ್ನೂ 10,000 ಜನಕ್ಕೆ ಊಟ ನಾವು ವ್ಯವಸ್ಥೆ ಮಾಡಿದ್ದೀವಿ. ಈಗ 6,000 ಜನಕ್ಕೆ ಫಸ್ಟ್ ಟೈಮು ಮಾಡ್ಕೊತಾ ಇದ್ದಾರೆ. ಫಸ್ಟ್ ಟರ್ಮು 6,000 ಜನಕ್ಕೆ ಈಗ ಅಡುಗೆ ಮಾಡ್ಕೊತಾ ಇದ್ದಾರೆ. ಜನ ಆಗಮಿಸೋ ನೋಡಿಕೊಂಡು ನಾವು ಇನ್ನೂ 3-4,000 ಜನಕ್ಕೆ ರೇಷನ್ ಇದೆ. ಕೋಳಿನೂ ಇಲ್ಲಿ ಅಂಗಡಿಗೆ ನಾವು ಹೇಳಿದ್ದೀವಿ, ಇಲ್ಲಿ ಅದನ್ನು ಒಡ್ಕೊಂಡು ಬಂದು ಕೊಡ್ತಾರೆ. ಇನ್ನೂ 3-4,000 ಜನಕ್ಕೆ ಒಡ್ಕೊಂಬಂದು ಕೊಡ್ತಾರೆ. ಫಸ್ಟ್ ರೌಂಡು 6,000 ಜನಕ್ಕೆ ಇಲ್ಲಿ ಅಡುಗೆ ರೆಡಿ ಆಗ್ತಾಯಿದೆ. ಇದು ಅವ್ರಿಗೆ ಇಷ್ಟ ಇರೋದ್ರಿಂದ ನಾಟಿ ಕೋಳಿ ಸಾರಿ ಮುದ್ದೆನೇ ಜಾಸ್ತಿ. ಆಮೇಲೆ ಅನ್ನ ರಸಮ್ ಇರುತ್ತೆ. ಇನ್ನೂ 10 ರಿಂದ 12,000 ಜನವರೆಗೂ ನಾವು ಊಟ ಹಾಕೋದಕ್ಕೆ ರೇಷನ್ ಎಲ್ಲ ಇಲ್ಲೇ ತಂದಿಟ್ಕೊಂಡಿದ್ದೀವಿ. ಎಲ್ಲ ವ್ಯವಸ್ಥೆ ಇದೆ. ಇದು ಕಾರ್ಯಕ್ರಮ ನಮ್ಮ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜನರು ಒಂದು ನಿರೀಕ್ಷೆಯಲ್ಲಿದ್ದೀವಿ. ಆಗಮಿಸ್ತಾ ಇದ್ದಾರೆ, ಮೂಲೆಗಳಿಂದ ಆಗಮಿಸ್ತಾ ಇದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯರವರು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಈ ದಾಖಲೆ ಹಿನ್ನೆಲೆ ಇವತ್ತು ನಾಟಿ ಕೋಳಿನೇ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ಯಾಕೆ? ಇಲ್ಲ ಸರ್, ಅದು DK ಶಿವಕುಮಾರ್ ಸಾಹೇಬ್ರು ಮನೆಯಲ್ಲಿ ಅವರು ನಾಟಿ ಕೋಳಿ ಊಟ ಅರೇಂಜ್ ಮಾಡಿದ್ರು. DK ಶಿವಕುಮಾರ್ ಸಾಹೇಬ್ರು ಅವರು ಇಷ್ಟವಾದ ಅಡುಗೆ ಅಂದ್ಬಿಟ್ಟು ಅದನ್ನು ನಾಟಿ ಕೋಳಿ ಸಾರು ಮಾಡಿಸಿ DK ಶಿವಕುಮಾರ್ ಸಾಹೇಬ್ರು ಮನೇಲಿ ಊಟ ಹಾಕಿದ್ರು. ನಾವು ನಮ್ಮ ಆಯೋಜಕರು ಹುಡುಗರುಗಳೆಲ್ಲ ಸೇರಿಕೊಂಡು ಇದೇನೇ ನಾಟಿ ಕೋಳಿ ಸಾರು ಇಷ್ಟ ಅಲ್ವಾ, DK ಶಿವಕುಮಾರ್ ಸಾಹೇಬ್ರು ನಾಟಿ ಕೋಳಿ ಸಾರು ಅಡುಗೆ ಮಾಡಿ ಊಟ ಹಾಕ್ಸಿದ್ರು ಮನೆಗೆ ಕರೆದು. ಅದನ್ನೇ ನಾಟಿ ಕೋಳಿ ಸಾರು ಮುದ್ದೆ ಹಾಕ್ಸ್ಲೇಬೇಕು ಊಟ ಅಂತ ಅಂದ್ಬಿಟ್ಟು ಅದು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ನಡೀತಾ ಇದ್ದಾರೆ. ಅವರು ಆಡಳಿತ ನಡೆಸ್ತಾ ಇದ್ದಾರಲ್ವಾ. ಇವತ್ತಿನ ದಿನ ದೇವರಾಜ್ ಅರಸೂರು ದಾಖಲೆಯನ್ನು ಮೀರಿ ಜನರಿಗೆ ನಾವು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಲಿ, ಮುಂದೇನು ಈ ಕರ್ನಾಟಕದ ಶೋಷಿತರು, ಬಡವರು, ಮಹಿಳೆಯರು, ಈ ಎಲ್ಲ ವರ್ಗದ ಜನರಿಗೆ ಉತ್ತಮ ಆಡಳಿತ ನೀಡಬೇಕು, ಅವರು ಇನ್ನೂ ಮುಖ್ಯಮಂತ್ರಿಯಾಗಿ ಮುಂದೆ ಹೊರಿತಾರೆ ಅಂತ ನಾವು ವಿಶ್ವಾಸದಲ್ಲಿ ನಮ್ಮ ಆಯೋಜಕರುಗಳೆಲ್ಲ ಈ ಥರ ಒಂದು ಕಾರ್ಯಕ್ರಮ ನಾಟಿ ಕೋಳಿ ಔತಣಕೂಟ ಒಂದು ಆಯೋಜನೆ ಮಾಡಿದ್ದೀವಿ ಸರ್. ಸರ್, ಈಗ ನಾಟಿ ಕೋಳಿನ ಎಲ್ಲಿಂದ ತರಿಸಿದ್ರಿ, ಎಷ್ಟು ಕೋಳಿ ತರಿಸಿದ್ರಿ, ಈ ತರಿಸುವಂಥ ಪ್ರಕ್ರಿಯೆ ಹೇಗಿತ್ತು? ಸರ್, ನಾಟಿ ಕೋಳಿ ನಾವು ಏನಂದರೆ ಇಲ್ಲಿ KG ಲೆಕ್ಕನಹಳ್ಳಿ ಅಂತಿದೆ ಸರ್, ಅಲ್ಲಿ ಸುಮಾರು ನಮಗೊಂದು 800 kg ಸಿಕ್ಕಿದೆ. ಮತ್ತು ನಮ್ಮ ಹೆಸರುಘಟ್ಟದಲ್ಲಿ ಸಿಕ್ಕಿದೆ, ಮತ್ತು ನೆಲಮಂಗಲ ಸೊಂಡೆಕೊಪ್ಪದಲ್ಲಿ ಸಿಕ್ಕಿದೆ ಸರ್. ಟೋಟಲ್ ನಾವೆಲ್ಲ ಒಂದು 2,000 kg ರೆಡಿ ನಾಟಿ ಕೋಳಿ ಪ್ಲ್ಯಾನ್ ಮಾಡಿದ್ದೀವಿ. ಏನಂದರೆ ನಾಟಿ ಕೋಳಿ ಅಂತ ಅಂದರೆ ಅದು ಮೈಸೂರು ನಾಟಿ ಕೋಳಿ ಅಂತ ಬರುತ್ತೆ. ಅದನ್ನು ತೋಟದಲ್ಲಿ ಮೇಯಿಸಿ ಅದನ್ನು ಫಾರಮ್ ಥರನೇ ಮೇಂಟೈನ್ ಮಾಡ್ತಾರೆ, ತೋಟದಲ್ಲಿ ಬಿಡ್ತಾರೆ ಫ್ರೀ. ಅದನ್ನು ನಾವೇ ಹೋಗಿ ಖುದ್ದಾಗಿ ನೋಡಿ ಅದನ್ನೆಲ್ಲ ನೋಡಿ ಒಳ್ಳೆ ಕ್ವಾಲಿಟಿ ಕೋಳಿನ ನಾವು ಪ್ಲ್ಯಾನ್ ಮಾಡಿ ತಂದಿದ್ದೀವಿ ಸರ್. ಎಲ್ಲೋ ನಾನ್ ವೆಜ್ ಪ್ರಿಯರಿಗೆ ನಾಟಿ ಕೋಳಿ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಬಾಯಲ್ಲಿ ನೀರು ಬರುತ್ತೆ. ಇದೇ ಒಂದು ಪ್ಲಾನ್ ಇಟ್ಕೊಂಡು ಮಾಡಿದ್ದ ಹೇಗೆ ಸರ್? ಅದು ಈಗ ಹೇಳ್ದಂಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ
ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಈ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರೆ ಅಂತ ಒಂದು ಗೊಂದಲ ಎದ್ದಿತ್ತು. ಆ ಗೊಂದಲದ ನಡುವೆ ಒಂದು ನಾಟಿ ಕೋಳಿ ಔತಣ ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರ ಮನೆಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆದಾಗ ಅದು ದೊಡ್ಡ ಟ್ರೆಂಡ್ ಆಯಿತು. ಅವತ್ತು ಸಹ ಹನುಮ ಜಯಂತಿನೇನೋ ಇತ್ತು, ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದು. ಕೆಲವರು ಅದನ್ನು ವಿರೋಧ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರು ಹನುಮ ಜಯಂತಿ ಸಹ ನಾಟಿ ಕೋಳಿ ಊಟ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದು ದೊಡ್ಡ ನ್ಯೂಸ್ ಆಯಿತು. ಅದು ನಮಗೊಂದು ಇನ್ಸ್ಪಿರೇಷನ್ ಆಯಿತು. ಅವರ ಅಪ್ಪಟ ಅಭಿಮಾನಿಗಳಿಗೆ ನಾವು ಒಂದು ನಾಟಿ ಕೋಳಿ ಔತಣ ಮಾಡಬೇಕು ಅಂತೇಳಿ ಇವತ್ತು ಈ ಥರ ಎಲ್ಲ ಸಿದ್ಧತೆ ಮಾಡ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ ಸರ್. ಇವರೇ ನಮ್ಮ ಜಾಗದ ದಾನಿಗಳು ಕಲ್ಯಾಣ್ ಕುಮಾರ್ ಅಂತೇಳಿ ಸರ್. ಈ ಜಾಗನ ನಮಗೆಲ್ಲ ಕೂತ್ಕೊಂಡು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರ್ ಕಲ್ಯಾಣ್ ಕುಮಾರ್ ಅಂತೇಳಿ, ಸ್ಥಳೀಕರು ಇವರೇನೆ. ಇನ್ನು ಇದಿಷ್ಟು ಏನು ಅಹಿಂದ ಯುವ ಸಂಘಟನೆ ವತಿಯಿಂದ ಮಾಡಿರ್ತಕ್ಕಂಥ ಈ ಒಂದು ನಾಟಿ ಕೋಳಿ ಏನು ಚಿಕನ್ ಸಾಂಬಾರ್ ಏನು ಇದೆ, ಇದನ್ನ ಸಾಕಷ್ಟು ಬರದಿಂದ ಸಾಕ್ತಾರೆ ನಾವು ನೋಡ್ತಾ ಇದೀವಿ. ಈಗಾಗಲೇ ನಾಟಿ ಕೋಳಿಯನ್ನ ಪಾತ್ರೆಗೆ ಹಾಕಿ ಬೇಯಿಸುವಂತ ಕೆಲಸವನ್ನ ಇನ್ನ ಭಟ್ರುಗಳು ಕೂಡ ಮಾಡ್ತಾ ಇರ್ತಕ್ಕಂಥ ಏಕಕಾಲದಲ್ಲಿ ಅಂದ್ರೆ ಒಂದೇ ಇದ್ರ ಸಮಯದಲ್ಲಿ 5 ಒಲೆಗಳನ್ನ ಹಚ್ಚಿದ್ದಾರೆ. ಇದರಲ್ಲಿ 5ರಲ್ಲೂ ಕೂಡ ನಾಟಿ ಕೋಳಿ ಸರನ್ನ ಬೇಯಿಸುವಂತ ಪ್ರಕ್ರಿಯೆಯನ್ನ ಈಗ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ. ಒಟ್ಟಾರೆಯಾಗಿ ಇವತ್ತು ಏನು